ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ. ನಾನು ಆರತಿ ಬೆಳವಿ. ವೀಕ್ಷಕರೇ, ಜೋಗಿ ಪ್ರೇಮ್ ಅವರ ಸಿನಿಮಾಗಳ ಮೇಲೆ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಮಟ್ಟದ ನಿರೀಕ್ಷೆ ಇರುತ್ತೆ. ಅವರ ಸಿನಿಮಾಗಳ ಹಾಡುಗಳೆಲ್ಲವೂ ಸೂಪರ್ ಹಿಟ್. ಆದರೆ ಧ್ರುವ ಸರ್ಜಾ ಅಭಿನಯದ ಕೆಡಿ ಸಿನಿಮಾದ ಹಾಡು ಸರ್ಸೆ ಸೆರಗ ಸರ್ಸೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ಹಾಡಿನ ಸಾಹಿತ್ಯದಲ್ಲಿ ಅಶ್ಲೀಲತೆ ಮತ್ತು ಡಬಲ್ ಮೀನಿಂಗ್ ಇದೆ ಎಂದು ಅನೇಕರು ಕಿಡಿಕಾರಿದ್ದಾರೆ. ಸರ್ಸೆ ಸೆರಗ ಸರ್ಸೆ ಹಾಡಿನಲ್ಲಿ ಬಳಸಿರುವ ಸಾಹಿತ್ಯ ಅತ್ಯಂತ ಕೀಳು ಮಟ್ಟದ್ದಾಗಿದೆ ಎಂಬುದು ಬಹುತೇಕರ ದೂರು. ಸಾಹಿತ್ಯದಲ್ಲಿ ಬಳಸಿರುವ ಡಬಲ್ ಮೀನಿಂಗ್ಗಳು ಕುಟುಂಬ ಸಮೇತವಾಗಿ ಕುಳಿತು ಕೇಳುವಂತಿಲ್ಲ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ. ಕೇವಲ ಪ್ರಚಾರಕ್ಕಾಗಿ ಇಂತಹ ಅಶ್ಲೀಲ ಸಾಹಿತ್ಯವನ್ನ ಬಳಸುವುದು ಸರಿಯಲ್ಲ ಎಂದು ಅನೇಕರು ಆಕ್ರೋಶವನ್ನ ಹೊರಹಾಕುತ್ತಾ ಇದ್ದಾರೆ. ಫೇಸ್ಬುಕ್, ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಂಗಳಲ್ಲಿ ಅನೇಕರು ಹಾಡಿನ ವಿರುದ್ಧ ಕಿಡಿಕಾರಿದ್ದಾರೆ. ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ. ಪ್ರೇಮ್ಸ್ ಅವರ ಸಿನಿಮಾ ಹಾಡುಗಳ ಅಭಿಮಾನಿಗಳು ಭಾರತ ದೇಶದಲ್ಲಿ ತುಂಬ ಜನ ಇದ್ದಾರೆ. ಆದರೆ ಈ ಸಲ ಅದ್ಯಾಕೋ ಗೊತ್ತಿಲ್ಲ, ಶುರುವಿನಿಂದಲೇ ಕೈ ಕೊಟ್ಟವ್ರೆ. ಈ ಹಿಂದಿನ ಜೋಡೆತ್ತು ಹಾಡಿನಲ್ಲಿ ಮುಂಡೆಯರ ಕಣ್ಣು ಎನ್ನುವಂತಹ ಪದವನ್ನ ಬಳಕೆ ಮಾಡಿದ್ರು. ಅವರು ಅದನ್ನ ಜಾನಪದ ಬಳಕೆ ಅಂತ ಸಮರ್ಥಿಸಿಕೊಂಡಾಗ ಸುಮ್ಮನಾಗಿದ್ರು ಅಭಿಮಾನಿಗಳು. ಆದರೆ ಈಗ ಇನ್ನೊಂದು ಹಾಡು, ಈ ಸರ್ಸೆ ಹಾಡು ಅವರಿಂದ ಬರಬೇಕಾದಂತಹ ಹಾಡು ಖಂಡಿತವಾಗಿಯೂ ಅಲ್ಲ. ಇರಲಿ, ನಮಗೆ ಯಾರ ಮೇಲೂ ನಿಯಂತ್ರಣವಿಲ್ಲದೆ ಇರುವುದರಿಂದ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋ ಬದಲು ನಮಗೆ ಏನು ಬೇಕೋ ಅದು ಮಾಡಿಕೊಂಡಿದ್ದರಾಯಿತು. ಅದಕ್ಕಾಗಿಯೇ ಸರ್ಸೆ ಸರ್ಸೆ ಹಾಡಿಗೆ ನಾನು ನನ್ನದೇ ಸಾಹಿತ್ಯ ಬರೆದು ಪೋಸ್ಟ್ ಮಾಡಿದ್ದೇನೆ ಎಂದು ವೀರಕ್ಕ ಪುತ್ರ ಶ್ರೀನಿವಾಸ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ಬೇಡುವೆನು ವರವನ್ನು ಕೊಡುತ್ತಾಯಿ ಜನ್ಮವನು ಹಾಡನ್ನು ಬರೆದ ಪ್ರೇಮ್ ಅವರು ಈ ಹಾಡನ್ನು ಬರೆದಿರೋದು ಅಂತ ಅಭಿಮಾನಿಗಳಿಗೆ ಶಾಕ್ ಆಗ್ತಾ ಇದೆ. ಅಬ್ಬಬ್ಬಾ, 3,500 ಹಾಡು ಮಾಡಿರುವಂತಹ ಹಂಸಲೇಖನು ಯಾವತ್ತೂ ಹಿಂಗೆ ಬರ್ದಿಲ್ವಲ್ಲ. ಪ್ರೇಮ್ ಅವರೇ ಅಲ್ಪ ಪ್ರಾಣ ಮಹಾಪ್ರಾಣ ಬರೆದಿದ್ರು ಪರವಾಗಿಲ್ಲ, ಹಳಿ ಹುಡುಗ ಅಂತ ಸಹಿಸ್ಕೊಂಡಿದ್ವಿ. ಹಾಕಾರ ಬರಲ್ಲ ಏನೀಗ, ಇದು ಕನ್ನಡವೇ ಅಲ್ವಾ, ನಮ್ಮ ಮಂಡ್ಯದ ಹುಡುಗ ಅಂತ ಮೆಚ್ಚಿಕೊಂಡಿದ್ವಿ. ನಿನ್ನ ಪ್ರತಿಭೆ ಭಾಷೆಯ ಕಾರಣಕ್ಕೆ ಮಸುಕಾಗಬಾರ್ದು ಅನ್ನೋ ಕಾರಣಕ್ಕೆ ತಪ್ಪು ಉಚ್ಚಾರಣೆಯನ್ನು ಒಪ್ಪಿಕೊಂಡಿದ್ವಿ. ಅದೆಲ್ಲಕ್ಕಿಂತ ಹೆಚ್ಚಾಗಿ ತಾಯಿ ದೇವರು, ತಾಯಿನೇ ಎಲ್ಲ, ಬದಲಾಗೋದಿಲ್ಲ ಅನ್ನೋ ಸಾಹಿತ್ಯ ಬರೆದು ಎಲ್ಲರ ಕರುಳು ಬಗೆದು ಬಿಟ್ಟಲ್ಲ. ಹೋದರೂ ಎಲ್ಲೇ ಇದ್ದರೂ ನೀನೇ ಮರೆತರೂ ತಾಯಿ ಮರೆಯಲ್ಲ. ಸಾವೇ ಬಂದರೂ ಮಣ್ಣೇ ಆದರೂ ತಾಯಿ ಪ್ರೀತಿಗೆಂದೆಂದು ಕೊನೆಯಿಲ್ಲ ಅಂತ ಹೈ ಪಿಚ್ನಲ್ಲಿ ಹಾಡ್ತಿದ್ರೆ ಕೇಳ್ತಿದ್ದವರ ಕಿವಿಯಲ್ಲೂ ಧಾರಾಕಾರ ನೀರು. ಶಿವಣ್ಣನನ್ನ ನೋಡ್ತಾ ಕಣ್ಣೀರಾದವರು ಬರೀ ಹಾಡು ಕೇಳ್ತಾ ಅಮ್ಮನನ್ನ ನೆನೆಸಿಕೊಂಡು ಅತ್ತವರ ಲೆಕ್ಕ ನಿಂಗೂ ಗೊತ್ತಿಲ್ಲ ಬಿಡು. ಅದೊಂದೇ ಹಾಡಿನಿಂದ ಕರ್ನಾಟಕದ ಈ ತುದಿಯಿಂದ ತಮಿಳುನಾಡಿನ ಗಡಿಯವರೆಗೂ ಹೋಗಿಬಿಟ್ಟಿದೆ. ಆದರೆ ಬರದಿಯೋ ಅಥವಾ ಗೀಚಿದ್ದೋ ಅದ್ಯಾವುದೋ ಧ್ಯಾನದಲ್ಲಿ ಅಕ್ಷರಗಳನ್ನೇ ಮರೆತು ಕರ್ನಾಟಕ ಅಲ್ಲ ಬಾಲಿವುಡ್ನವರು ಉಗಿದು ಉಪ್ಪಿನಕಾಯಿ ಹಾಕ್ತಿದ್ದಾರೆ. ಜೋಗಿ ಹಾಡು ಕೇಳಿ ಪಾವನವಾಗಿದ್ದ ಕಿವಿಗಳಿಗೆ ಕಾದ ಸೀಸ ಬಿಟ್ಟಂಗಾಗಿದೆ. ಕನ್ನಡ ಚಿತ್ರರಂಗದ ಗೀತ ರಚನೆಕಾರರ ಪಟ್ಟಿಯೇ ಇದೆ. ಕುರಾ ಸೀತಾರಾಮಶಾಸ್ತ್ರಿ, ಹುಣಸೂರು ಕೃಷ್ಣಮೂರ್ತಿ, ಸದಾಶಿವಯ್ಯ, ಗೀತಪ್ರಿಯ, RN ಜಯಗೋಪಾಲ್, ಚಿ ಉದಯಶಂಕರ್ ಅವರಂತೂ ಕನ್ನಡ ಚಿತ್ರಗಳಿಗೆ ತಮ್ಮ ಹಾಡುಗಳ ಮೂಲಕವೇ ಹೊಸ ದಿಕ್ಕನ್ನು ತೋರಿಸಿದವರು. ಅವರ ಸಾಹಿತ್ಯ, ಹಾಡಿನ ಲಾಲಿತ್ಯ, ಪದಗಳ ಸಂಯೋಜನೆ, ಅದಕ್ಕೆ ತಕ್ಕ ಸಂಗೀತ ರಚನೆ, ಕಿವಿಗಿಂಪು ಅಂತ ಗೀತ ಸಾಹಿತ್ಯಗಳಿಂದ ಶ್ರೀಮಂತವಾಗಿದ್ದ ಕನ್ನಡ ಚಿತ್ರರಂಗವನ್ನು ಉಗಿದು ಉಪ್ಪಿನಕಾಯಿ ಹಾಕುವಂತೆ ಮಾಡಿದ ಕೀರ್ತಿ ನಿಮಗೆ ಸಲ್ಲತ್ತೆ. ಒಟ್ಟಿನಲ್ಲಿ ಪ್ರೇಮ್ ಅವರು ಅದ್ಯಾಕೆ ಈ ಹಾಡನ್ನು ಹೀಗೆ ಬರೆದ್ರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಎಲ್ಲ ಅಭಿಮಾನಿಗಳನ್ನು ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಾದರೂ ಈ ಹಾಡಿಗೆ ಅಥವಾ ಸಾಹಿತ್ಯಕ್ಕೆ ಸಮರ್ಥನೆಯನ್ನು ಕೊಡ್ತಾರಾ? ಈ ಹಾಡನ್ನು ಯಾಕೆ ಬರೆದ್ರು, ಹೀಗೆ ಬರಿಬೇಕು ಅಂತ ಯಾಕೆ ಅನ್ನಿಸ್ತು, ಅಥವಾ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಸಂಸ್ಕೃತಿಗೆ ಒಂದು ಅಗಾಧವಾದಂತಹ ಮಹತ್ವವಿದೆ. ಆದರೆ ಅದೆಲ್ಲವನ್ನ ಮರೆತು ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನೂ ಕೂಡ ಕಾಪಾಡದೆ ಪೆಣ್ಣು ಕೈಯಲ್ಲಿ ಸಿಕ್ಕಿದೆ ಅಂತ ಮನಸ್ಸಿಗೆ ಬಂದ ಹಾಗೆ ಗೀಚಿದಂತಹ ಪ್ರೇಮ್ ಅವರಿಗೆ ಏನು ಮಾಡಬೇಕು ಅನ್ನೋದನ್ನು ಅಭಿಮಾನಿಗಳೇ ನಿರ್ಧಾರ ಮಾಡಬೇಕು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.